ಕೆಂಚಲೋ ಮಂಚಲೋ ಅನ್ನೋ ಸಾಂಗ್ನ ಸಿ ಅಶ್ವಥ್ ಅವ್ರ ಹತ್ರ ನೀವು ಹಾಡ್ಸಿದಿರಾ. ನಮ್ಮ ತಲೆಯಲ್ಲಿ ಆಗ ಬೆಂಗಳೂರಿನ ಇಂಪ್ರೂವ್ ಆಗಿಲ್ಲ, ಇನ್ನು ಹಳೆ ಜಮಾನದಲ್ಲಿ ಸಿ ಅಶ್ವಥ್ ಅವ್ರ ಹತ್ರ ಹೋಗಿ ಅಪ್ರೋಚ್ ಮಾಡಿದಾಗ ಈ ತರ ಒಂದು ಸಾಂಗ್ ಹಾಡಿ ಅಂತ ಹೇಳಿದಾಗ ಏನೋ ಆ ಸಾಂಗ್ ಓದ್ ಕಡೆ ಅದೇ ಕೇಳ್ತಾರೆ, ಯಾವ್ದೋ ಒಳ್ಳೆ ಸಾಂಗ್ ಸ್ಟೇಜಲ್ಲಿ ಆಡೋಂಥ ಸಾಂಗ್ ಕೊಡುವ. ಉಪೇಂದ್ರ ಸಿನಿಮಾದಲ್ಲಿ 2000 AD ಲೇಡಿ ಅನ್ನೋ ಸಾಂಗ್ ನ ಒಂದು ಲಿರಿಕ್ ನ ತರ್ತೀರಾ. ಸೊ ಆ ಒಂದು ವೆಸ್ಟರ್ನ್ ಟಚ್ ಕೊಡ್ಬೇಕು ಅಂತ ನಿಮಗೆ ಯಾಕೆ ಅನಿಸ್ತು? ಸ್ವಲ್ಪ ಸ್ಟೈಲಿಶ್ ಆಗಿರ್ಲಿ, ಸ್ವಲ್ಪ ಅಪ್ಬೀಟ್ ಆಗಿರ್ಲಿ, ಟ್ರ್ಯಾಕ್ ಹಾಡಿದ್ರೆ ನಂಗೆ ಉಳಿಸಿ. ಸೊ ಇವಾಗ ಕರಿಯ ಸಿನಿಮಾಗೆ ಬಂದ್ರೆ ಕೆಂಚಲೋ ಮಂಚಲೋ ಅನ್ನೋ ಸಾಂಗ್ನ ಸಿ ಅಶ್ವಥ್ ಅವ್ರ ಹತ್ರ ನೀವು ಹಾಡ್ಸಿದಿರಾ. ಅವ್ರು ಬರೀ ಭಾವ ಐಡಿಯಾ ಬಂತು ಅಂತ. ನನಗೆ ಫಸ್ಟ್ ಬಂದ್ರು ಯಾವ್ದು ರೌಡಿಸಮ್ ಸಾಂಗ್ ಅಂತ. ನಾನು ರೌಡಿಸಮ್ ಅಂದ್ರೆ ಈಗ ನಮ್ ಕಡೆ ನೋಡಿದ್ ನಾವು, ನಮ್ ಕಡೆ ಸ್ವಲ್ಪ ಸೊಫಿಸ್ಟಿಕೇಟೆಡ್ ರೌಡಿಸಮ್, ಸ್ವಲ್ಪ ರಿವಾಲ್ವರ್ ಗಿಲ್ಲರ್ ಇಟ್ಕೊಂಡ್ರೆ, ಇಲ್ಲಿ ಸ್ವಲ್ಪ ಹಾರ್ಡ್ ಕೋರ್ ಖರಾಬ್ ಕತ್ತಿ ನಮ್ ತಲೆಯಲ್ಲಿ ಆಗ ಬೆಂಗಳೂರಿನ ಇಂಪ್ರೂವ್ ಆಗಿಲ್ಲ, ಇನ್ನು ಹಳೆ ಜಮಾನದಲ್ಲಿ ಫೀಲ್ ಇದೆ. ಸೊ ಇಲ್ಲಿ ಬಂದಾಗ ಕತ್ತಿ, ಖರಾಬ್ ಲ್ಯಾಂಗ್ವೇಜ್, ಒಂಥರ ಅಸಹ್ಯವಾಗಿರ್ತದೆ ನೋಡಕ್ಕೆ, ಹಾರ್ಶು ಹುಡುಗರನ್ನ ತಕೊಂಡು ಹೋಗ್ಬೋದು, ಇದೆಲ್ಲ ಸ್ವಲ್ಪ ಇತ್ತಲ್ಲ. ಸ್ವಲ್ಪ ಅತಿ ಕೊಡೋಣ ಅಂತ ಫೀಲ್ ಇತ್ತು, ಯಾವ್ದು ಸ್ವಲ್ಪ ಜಾಸ್ತಿ ಮಣ್ಣೆ ವಾಸನೆ ಬರ್ಲಿ. ಸೊ ಫಸ್ಟ್ ಒಂಥರ ರೌಡಿಸಮ್ ಅಂತ ಒಂಥರ ಹಾರ್ಡ್ ಕೋರ್ ತೋರ್ಸೋಣ ಅಂತ. ರೆಗ್ಯುಲರ್ ಸಿಂಗರ್ ಹಾಕಿದ್ರೆ ಮಜಾ ಬರಲ್ಲ. ಸೊ ಇದರಲ್ಲಿ ಅಶ್ವಥ್, ಗುರುರಾಜ್ ಹೊಸಕೋಟೆ, ಮುರಳಿ ಮತ್ತು ನಾನು 4 ಜನ ಇದರಲ್ಲಿ ಹಾಡಿದ್ವಿ. ಸೊ ಒಂಥರ ಕೆಂಚಲೋ ಮಂಚಲೋ ಎಲ್ಲ ಜನರಲ್ಲಿ ಈಗ ಹಿಂಗೆ ಹೆಸರೆಲ್ಲ ಯೂಸ್ ಮಾಡ್ಕೊಂಡು, ಇದು ಆ ಟೈಮಿಗೆ ಐ ಥಿಂಕ್ ಸಿನಿಮಾ ರಂಗಕ್ಕೆ ಟೋಟಲ್ ಸ್ವಲ್ಪ ಹೊಸ್ತು. ಫಸ್ಟ್ ಯಾವ್ದು ಇದೊಂದು ಬಂದಿತ್ತು, ಯಾವ್ದು ಓಮಲ್ಲಿ ಒಂದು ಬಂದಿತ್ತು ಸಾಂಗ್ ರೌಡಿಸಮ್ ಅಂತ, ಬಟ್ ಇದರಷ್ಟು ಪಾಪ್ಯುಲರ್ ಯಾವ್ದಾಗಿಲ್ಲ. ಸೊ ಸಿ ಅಶ್ವಥ್ ಅವ್ರನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದು ಸ್ವಲ್ಪ ಡಿಫ್ರೆಂಟ್, ಮಣ್ಣಿಂದ ಒಂದು ಟಚ್ ಕೊಡೋಣ. ಒಂದು ಹಾಡು ದಾಟಿ ಇದೆಯಲ್ಲ, ಇವನ್ ಕೆಂಚಲೋ ಮಚ್ಚಲೋ ಅದನ್ನ ನಾವು ಕಿಚ್ಚಲು ಅದೆಲ್ಲ ಹೇಳಕ್ ಆಗಲ್ಲ. ಸಿಂಗರ್ಸ್ ಕರೆಸಿದ್ರೆ ಹೆಂಗಾಡಿದ್ರು ಅದನ್ನ ಬ್ಯೂಟಿಫಿಕೇಶನ್ ಮಾಡಿ ಆಡ್ತಾರೆ. ನಮ್ಗೆ ನಾಟಿ ಬೇಕು ಅಂದ್ರೆ ನಾಟಿ ಆಡೋ ಸ್ವಲ್ಪ ಓಪನ್ ಆಗಿ ನಾಟಿ ಸ್ಟೈಲ್ ಬೇಕಿತ್ತು, ನಾಟಿ ಸ್ಟೈಲ್ಗೆ ಅಂತ ಇವ್ರನ್ನ ಹಾಕಿದ್ದು ವರ್ಕ್ ಆಯ್ತು. ಓಕೆ. ಸೊ ನೀವು ಸಿ ಅಶ್ವಥ್ ಅವ್ರ ಹತ್ರ ಹೋಗಿ ಅಪ್ರೋಚ್ ಮಾಡಿದಾಗ ಈ ತರ ಒಂದು ಸಾಂಗ್ ಹಾಡಿ ಅಂತ ಹೇಳಿದಾಗ ಅಫ್ಕೋರ್ಸ್ ಅವ್ರಿಗೊಂದು ರಿಯಾಕ್ಷನ್ ಕೊಟ್ಟಿರ್ತಾರೆ. ಏನಕ್ಕಂತಂದ್ರೆ ನಾನು ಬರೀ ಭಾವಗೀತೆಗಳನ್ನ ಈ ತರ ಹಾಡ್ಕೊಂಡ್ ಬರ್ತಾ ಇರ್ತೀನಿ, ಏನು ಕೊಟ್ಟಿಲ್ಲ ಅವರು. ಅವ್ರಿಗೆ ಪ್ರಾಬ್ಲಮ್ ಆಗಿದೆ ಆಮೇಲೆ, ಎಲ್ಲ ಆದ್ಮೇಲೆ ಇವ್ರು ಪಾಪ ಭಾವಗೀತೆ ಹಾಡಕ್ ಜನ ಕೆಂಚಲೋ ಮಚ್ಚಲೋ ಇವ್ರು ಆಗ ಕೋಪ ಬರ್ತಾ ಇತ್ತು ಪಾಪ. ಅವರು ಸಡನ್ ಗಿಟಲ ಅಂತ ಹೊಡ್ತಾರೆ, ಇಷ್ಟು ಸ್ಟಾಪ್ ದ ಪ್ರೋಗ್ರಾಮ್ ಅಂತ. ಹಾಡುವಾಗದೆ ಅವರಿಗೆ ಹಾಡೋಕ್ ಗೊತ್ತಿರ್ಲಿಲ್ಲ, ಆಮೇಲೆ ಅದ್ರ ಬಗ್ಗೆ ತಲೆ ಕೆಡ್ಸಿಲ್ಲ ಕಾಣುತ್ತೆ. ಲಿರಿಕ್ ಕೊಟ್ರು, ಟ್ಯೂನ್ ಹೇಳಿದೆ, ಲಿರಿಕ್ ಕೊಟ್ರು, ಲಿರಿಕ್ ಹಾಡಿದ್ರು. ಇದಾದ್ಮೇಲೆ ಒಂದ್ ದಿವಸ ಕರೆದ್ರು ನನ್ನ, ಯಾವ್ದು ಮದುವೆಯಲ್ಲಿ ಸಿಕ್ಕಿದ್ರು. ನನಗೆ ನಮ್ ಬೈತಾರ ಅಂತ ಒಂದು ಟೆನ್ಷನ್, ಬಾ ಎಲ್ಲ ಸೈಡಿಗೆ ಕರ್ಕೊಂಡು, ನನ್ಗೆ ಗೊತ್ತಿದ್ದು ಎಲ್ಲರದ್ರಲ್ಲಿ ಬೈಯಕ್ಕೆ ಇಷ್ಟ ಆಗಲ್ಲ, ಸೈಡಿಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಏನೋ ಆ ಸಾಂಗ್ ಓದ್ ಕಡೆ ಅದೇ ಕೇಳ್ತಾರೆ, ಯಾವ್ದೋ ಒಳ್ಳೆ ಸಾಂಗ್ ಸ್ಟೇಜಲ್ಲಿ ಆಡೋಂಥ ಸಾಂಗ್ ಕೊಡುವ. ಸ್ವೀಟ್ ಈಸ್ ಎ ವಂಡರ್ಫುಲ್ ಕಂಪೋಸರ್, ಸೆಟ್ ಟು ಕರ್ನಾಟಕ, ಇವರೆಲ್ಲ ನ್ಯಾಚುರಲ್ ಕಂಪೋಸರ್ಸ್. ಸೊ ಇನ್ನು ಸಂಗೀತ ನಿರ್ದೇಶಕರಾಗಿ ಇಲ್ಲ ಗಾಯಕರಾಗಿ ಗುರುತಿಸ್ಕೊಂಡು ಉಪೇಂದ್ರ ಸಿನಿಮಾದಲ್ಲಿ, ಈ ಸಿನಿಮಾದಲ್ಲಿ 2000 AD ಲೇಡಿ ಅನ್ನೋ ಸಾಂಗ್ ನ ಒಂದು ಲಿರಿಕ್ ನ ತರ್ತೀರಾ. ಸೊ ಆ ಒಂದು ವೆಸ್ಟರ್ನ್ ಟಚ್ ಕೊಡ್ಬೇಕು ಅಂತ ನಿಮಗೆ ಯಾಕೆ ಅನಿಸ್ತು ಆ ಸಾಂಗ್ಗೆ? ಒಂದಂದ್ರೆ 3 ಕಲರ್ ಇದೆ ಪಿಕ್ಚರ್ ಅಲ್ಲಿ, 3 ಶೇಡ್ಸ್. ಒಂದು ಗರ್ಲ್ ಫ್ರೆಂಡ್ ಎಂಟರ್ಟೈನ್ಮೆಂಟ್, ಇನ್ನೊಂದು ಅಫ್ಕೋರ್ಸ್ ಪ್ರೇಮ, ಅದು ಸ್ವಲ್ಪ ಒಂದು ತರ ವೈಫ್ ಅಂದ ಕೂಡಲೇ ಒಂದ್ ಸ್ವಲ್ಪ ಪ್ಯಾಟರ್ನ್ ಇದ್ದೇ ಇರುತ್ತೆ, ಸ್ವಲ್ಪ ಟ್ರೆಡಿಷನಲ್ ಅಂತ ಒಂದು ಆ ತರ. ಆಮೇಲೆ ರವೀನಾಥ್ ಮೋರ್ ಎನರ್ಜಿ, ಮೋರ್ ಸ್ಟೈಲಿಶ್. ಸೊ ಆ ಪ್ಯಾಟರ್ನಿಂಗ್ ಅಂತ 2 ಸಾಂಗ್ ಮಾಡಿದೆ. ಇನ್ನೊಂದು ರವೀನಾ ಟನ್ 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 ಅಂತ ಒಂದು ಸಾಂಗ್ ಮಾಡಿದೆ. ಆಮೇಲೆ 2000 ಇದು ರವೀನಾಗೆ ಇಟ್ಸ್ ಗಾಟ್ ಕೀರ್ತಿ ಇದ್ದೇನೆ, ಅದ ಸಾರಿ ನಮ್ಮ ಫೇಮು ಇದ್ದಿದ್ದೇನೆ. ಇಟ್ಸ್ ಮೋರ್ ಅಟ್ರಾಕ್ಟಿವ್, ಮೋರ್ ಟ್ರೆಂಡಿ, ಆ ಥರ ಅಂತ ಅದಕ್ಕೆ. ಸೊ ಆ ಐಡಿಯಾ ಹೆಂಗ್ ಬಂದ? ಅಂದ್ರೆ ನಿಮ್ದೇ ಐಡಿಯಾನ, ಲೈಕ್ ವೆಸ್ಟರ್ನ್ ಟಚ್ ಕೊಡ್ಬೇಕು, ಇಂಗ್ಲಿಷ್ ವರ್ಡ್ಸ್ ಎಲ್ಲ ತರಬೇಕು ಅಂತ ಐಡಿಯಾ ನಿಮ್ದಿತ್ತ, ಇಲ್ಲ ಬೇರೆ ಯಾರ್ದಾದ್ರೂ ಸಜೆಷನ್ ಇತ್ತ ಅಂತ? ಅಲ್ಲ, ಇಂಗ್ಲಿಷ್ ವರ್ಡ್ಸ್ ಡಿಸೈಡ್ ಮಾಡಿ, ಅಂದ್ರೆ ಸ್ವಲ್ಪ ಸ್ಟೈಲಿಶ್ ಆಗಿರ್ಲಿ, ಸ್ವಲ್ಪ ಅಪ್ಬೀಟ್ ಆಗಿರ್ಲಿ. ಅಪ್ಬೀಟ್ ಅಂದ ಕೂಡಲೇ ನಾನು ಕನ್ನಡ ಕೇಳ್ತಾ ಇರಲಿಲ್ಲ ಆ ಟೈಮಲ್ಲಿ, ಜಾಸ್ತಿ
ಇಂಗ್ಲಿಷ್ ಹಿಂದಿ ಕೇಳ್ಕೊಂಡು ಬೆಳೆದಿದ್ದು. ಆ ಟೈಮಲ್ಲಿ ಒಂದು ಡ್ಯಾನ್ಸ್ ಪಂಜಾಬಿ ಸ್ಟೈಲ್ ಅಲ್ಲಿ ಮಸ್ತ್ ಒಂದು ಮಾಡಿದ್ವಿ. ಇದಕ್ಕೆ ಫಸ್ಟ್ ಚಾಯ್ಸ್ ಇದ್ದಿದ್ದು ಐ ವಾಂಟೆಡ್ ರೆಹಮಾನ್. ರೆಹಮಾನ್ ಇಲ್ದಿದ್ರೆ ನಮ್ಮ ಸುರೇಶ್ ಪೀಟರ್ಸ್ ಅಂತ ಚಿಕ್ಕಬಳ್ಳಾಪುರ ಆಡಿದ್ರು, ಅವ್ರದ್ದು ಹಾಡ್ಸೋಣ ಅಂತ. ಬಟ್ ಅವರಿಗೆ ಭಾಷೆ ಸ್ವಲ್ಪ ಇಶ್ಯೂಸ್ ಇತ್ತು ಅಂತ ಗೊತ್ತಿತ್ತು. ರೆಹಮಾನ್ ಡೇಟ್ ಸಿಕ್ಕಿಲ್ಲ ನನಗೆ. ಸೊ ನಾನು ಟ್ರ್ಯಾಕ್ ಹಾಡಿದೆ. ಸೊ ಉಪ್ಪು ಹೇಳೋದು ಇದು ಚೆನ್ನಾಗಿದೆ, ಬೇರೆಯವ್ರಿಗೆ ಈ ತರ ಹಾಡಕ್ ಆಗಲ್ಲ, ಹಿಂಗೆ ಇರಲಿ. ಸೊ ಟ್ರ್ಯಾಕ್ ಹಾಡಿದ್ದನ್ನ ಹಂಗೆ ಉಳಿಸಿ ಅದು ಕನ್ಫರ್ಮ್ ಆಯ್ತು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.